ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರಾಫ್ ಥಿಯರಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಬೈನರಿ ರಿಲೇಷನ್ಸ್ ಮೇಲೆ. ಸೊ ಈ ತರ ಕ್ವಶನ್ಗಳನ್ನ ವಿಟಿಯು ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಯಾವ ರೀತಿ ಕ್ವಶನ್ ಅನ್ನ ಕೇಳ್ತಾರೆ ಅಂದ್ರೆ, ಡಿಫೈನ್ ದ ಬೈನರಿ ರಿಲೇಷನ್ ಅಂಡ್ ಆಲ್ಸೋ ರೆಪ್ರೆಸೆಂಟ್ ದ ರಿಲೇಷನ್ ಆರ್ ಆನ್ ಸೆಟ್ ಎ ಬೈ ದ ಫ್ರೇಸ್ ಈಸ್ ಎ ಮಲ್ಟಿಪಲ್ ಆಫ್ ಇನ್ ದ ಡೈಗ್ರಾಫ್. ಸೊ ಡೈಗ್ರಾಫ್ ಮುಖಾಂತರ ನಾವು ತೋರಿಸ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಫಸ್ಟ್ ಬೈನರಿ ರಿಲೇಷನ್ ಡೆಫಿನಿಷನ್ ಅನ್ನ ಬರೀರಿ. ಎ ಬೈನರಿ ರಿಲೇಷನ್ ಆರ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ. ಏನಾದ್ರೂ ಎರಡು ಡಿಫರೆಂಟ್ ಸೆಟ್ಗಳಿದ್ರೆ ಈಸ್ ಎ ಸಬ್ಸೆಟ್ ಆಫ್ ದಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ. ಎರಡು ಏನಾದ್ರೂ ಡಿಫರೆಂಟ್ ಸೆಟ್ಗಳಿದ್ರೆ ಅವುಗಳ ಕಾರ್ಟಿಷಿಯನ್ ಪ್ರಾಡಕ್ಟಿನ ಸಬ್ಸೆಟ್ ಏನಾಗುತ್ತೆ, ನಮಗೆ ಬೈನರಿ ರಿಲೇಷನ್ ಆಗುತ್ತೆ. ಅದೇ ಎ ಈಸ್ ಈಕ್ವಲ್ ಟು ಬಿ ಅಂತ ಅಂದ್ರೆ ನನ್ನ ಹತ್ರ ಕೇವಲ ಒಂದೇ ಒಂದು ಸೆಟ್ ಇದ್ರೆ, ದೆನ್ ರಿಲೇಷನ್ ಆರ್ ಈಸ್ ಕಾಲ್ಡ್ ಆಸ್ ದ ಬೈನರಿ ರಿಲೇಷನ್ ಆನ್ ಎ. ನೋಡಿ, ಎ ಕ್ರಾಸ್ ಎ ಇಲ್ಲೇನಾಗಿದೆ, ಬಿ ಜಾಗದಲ್ಲಿ ಎನೇ ಇದೆ. ಯಾಕೆ? ಎ ಈಸ್ ಈಕ್ವಲ್ ಟು ಬಿ ಆಗಿರೋದ್ರಿಂದ. ಸೊ ಎ ಕ್ರಾಸ್ ಎ ಅಂತಂದ್ರೆ ಎ ಜಾಗದಲ್ಲಿ ಏನೇ ಇರುತ್ತೆ ಅಂದ್ರೆ ಇದೇ ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಗಿವನ್ ಅನ್ನ ಬರ್ಕೊಳ್ಳೋಣ. ಗಿವನ್ ಏನ್ ಕೊಟ್ಟಿರೋದು, ಎ ಅನ್ನೋ ಸೆಟ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ ಹ್ಯಾವಿಂಗ್ ದ ಎಲಿಮೆಂಟ್ಸ್ ಆಸ್ 2 4 6 8. ನೆಕ್ಸ್ಟ್ ನಮಗೆ ಕೊಟ್ಟಿರುವಂತ ಫ್ರೇಸ್ ಏನು, ಫ್ರೇಸ್ ಈಸ್ ಮಲ್ಟಿಪಲ್ ಆಫ್. ಸೊ ಇದನ್ನ ನಾವು ಯಾವ ರೀತಿ ಬರೀಬಹುದು, ಎಕ್ಸ್ ಈಸ್ ಎ ಮಲ್ಟಿಪಲ್ ಆಫ್ ವೈ. ಸೊ ಅದನ್ನ ನಾವು ಎಕ್ಸ್ ಕಾಮ ವೈ ಇಂದ ರೆಪ್ರೆಸೆಂಟ್ ಮಾಡಬಹುದು. ಗೊತ್ತಾಯ್ತಾ? ಎಕ್ಸ್ ಈಸ್ ಎ ಮಲ್ಟಿಪಲ್ ಆಫ್ ವೈ ಅನ್ನ ನಾವು ಎಕ್ಸ್ ಕಾಮ ವೈ ಇಂದ ನಾವು ರೆಪ್ರೆಸೆಂಟೇಷನ್ ಅನ್ನ ಮಾಡ್ತಾ ಹೋಗ್ಬೋದು. ಮಲ್ಟಿಪಲ್ ಅಂತ ಅಂದ್ರೇನು, ಡಿವಿಸಬಲ್. ಸರಿನಾ? ನಾನು ಆ ಒಂದು ಎಕ್ಸ್ ಅನ್ನೋ ಎಲಿಮೆಂಟ್ ಅನ್ನ ವೈ ಇಂದ ಡಿವೈಡ್ ಮಾಡ್ಬೋದು ಅಂತ. ಗೊತ್ತಾಯ್ತಾ? ಎಕ್ಸ್ ಇಂದ ನಾನು ಡಿವೈಡ್ ಮಾಡ್ಬೋದು ವೈ ಅನ್ನ ಅಂತ. ಮಲ್ಟಿಪಲ್ ಅಂದ್ರೂ ಕೂಡ ಸೇಮ್, ಡಿವಿಸಿಬಲ್ ಅಂತ ಅಂದ್ರೂ ಕೂಡ ಸೇಮ್. ಎಕ್ಸ್ ಈಸ್ ಡಿವಿಸಿಬಲ್ ಬೈ ವೈ ಆದಂಗ ಆಯ್ತು ಇವಾಗ. ಸೊ ಈಗ ನೋಡಿ, ಫಸ್ಟ್ ಏನ್ ಮಾಡ್ಬೇಕು, ನಾವು ಆರ್ಡರ್ಡ್ ಪೇರ್ ಗಳನ್ನ ಕಂಡುಹಿಡ್ಕೋಬೇಕಾಗತ್ತೆ. ಆರ್ಡರ್ಡ್ ಪೇರ್ಸ್. ಸೊ ಆರ್ಡರ್ಡ್ ಪೇರ್ಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಮೊದಲಿಗೆ ಫಾರ್ 2 ಅಂತ ತೊಗೊಳ್ಳಿ. ಫಾರ್ 2. ಸೊ ಮೊದಲನೇ ಎಲಿಮೆಂಟ್ ಯಾವ್ದಿರೋದು 2. ಸೊ ಅದಕ್ಕೆ ನಾವು ಬರೀತಾ ಹೋಗ್ಬೇಕಾಗತ್ತೆ. ಈಗೇನಾಗುತ್ತೆ, ಎಕ್ಸ್ ಜಾಗದಲ್ಲಿ 2 ಇದ್ದೇ ಇರುತ್ತೆ. ಸರಿನಾ? ಎಕ್ಸ್ ಜಾಗದಲ್ಲಿ 2 ಇದ್ದೇ ಇರುತ್ತೆ. ಸೊ ನಾವು 2 ಈಸ್ ಡಿವಿಸಿಬಲ್ ಬೈ ವೈ. ಸೊ ಇದರಲ್ಲೇ ಇರುವಂತ ಯಾವ್ದಾದ್ರು ಎಲಿಮೆಂಟ್ ಅನ್ನ ತಗೋಬೇಕು. ಸೊ 2 ಅನ್ನ 2 ಇಂದ ಡಿವೈಡ್ ಮಾಡ್ಬೋದಾ? ಎಸ್, 2 ಇಂದ ನಾನು 2 ಅನ್ನ ಡಿವೈಡ್ ಮಾಡ್ಬೋದು. ಅಂದ್ರೆ ಕಂಪ್ಲೀಟ್ ಡಿವಿಷನ್ ಆಗ್ಬೇಕು, ಕರೆಕ್ಟ್ ಆಗಿ ಫ್ರಾಕ್ಷನಲ್ ಅಥವಾ ಡೆಸಿಮಲ್ ಬರಬಾರ್ದು. ನೆಕ್ಸ್ಟ್ 2 ಅನ್ನ ನಾನು 4 ಇಂದ ಡಿವೈಡ್ ಮಾಡ್ಬೋದಾ? ಎಕ್ಸ್ ಜಾಗದಲ್ಲಿ 2ನೇ ಇರಬೇಕು, ವೈ ಜಾಗದಲ್ಲಿ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲಿ ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳ ಜೊತೆಗೆ 2. ನೆಕ್ಸ್ಟ್ 4 ಅನ್ನ ಹಾಕಿ ನೋಡಿ. 2 ಅನ್ನ ನಾನೇನಾದ್ರೂ 4 ಇಂದ ಡಿವೈಡ್ ಮಾಡಿದ್ರೆ ವ್ಯಾಲ್ಯೂ ಏನ್ ಬರುತ್ತೆ, 1/2 ಅಂತ ಅಂದ್ರೆ 0.5 ಬರುತ್ತೆ. ನನಗೆ ಈ ತರ ಫ್ರಾಕ್ಷನ್ಸ್ ಅಲ್ಲಿ ಬರಬಾರ್ದು. ಸೊ 2, 4 ಯೂಸ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ 2, 6 ಅಂದ್ರೆ 2 ಅನ್ನ 6 ಇಂದ ಡಿವೈಡ್ ಮಾಡ್ಬೋದಾ? 1/3 ಆಗುತ್ತೆ, ಮತ್ತೆ ಫ್ರಾಕ್ಷನಲ್ ಅಥವಾ ಡೆಸಿಮಲ್ ಆಯ್ತು, ಸರಿ ಆಗಲ್ಲ, ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ನೆಕ್ಸ್ಟ್ 2 ಅನ್ನ 8 ಇಂದ ಅಂದ್ರೆ 2 1s 2 4s ಮತ್ತೆ ಡೆಸಿಮಲ್ ಅಥವಾ ಫ್ರಾಕ್ಷನ್ ಆಯ್ತು. ಸೊ ನನಗೆ ಆನ್ಸರ್ ಸಿಗ್ತಾ ಹೋಗಲ್ಲ, ಕೇವಲ 2, 2 ಮಾತ್ರ. ನೆಕ್ಸ್ಟ್ ಫಾರ್ 4 ಅಂತ ಬರ್ಕೊಳ್ಳಿ. ಇವಾಗ ಎಕ್ಸ್ ಜಾಗದಲ್ಲಿ 4 ಅನ್ನ ಬರಿಬೇಕು. ನಾನು 2 ಇಂದ ಡಿವೈಡ್ ಮಾಡ್ಬೋದಾ 4 ಅನ್ನ ಕಂಪ್ಲೀಟ್ ಆಗಿ? ಎಸ್. ಸೊ 4 ಡಿವೈಡೆಡ್ ಬೈ 2 ಅಂದ್ರೆ 2 1s 2 2s ಆಯ್ತು, ಕಂಪ್ಲೀಟ್ ಡಿವಿಷನ್ ಆಯ್ತು. ನೆಕ್ಸ್ಟ್ ಎಕ್ಸ್ ಜಾಗದಲ್ಲಿ 4 ಇರಬೇಕು. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 4. 4, 4 ಎಸ್ ಆಗ್ಬೋದು, 4 1s 4 ಆಗುತ್ತೆ. ನೆಕ್ಸ್ಟ್ 4, 6 ನೋಡಿ. ಇವಾಗ ಏನಾಗುತ್ತೆ, 4 ಡಿವೈಸಬಲ್ ಬೈ 6 ಆದಂಗ ಆಗುತ್ತೆ. 4 2s 4 3s ಫ್ರಾಕ್ಷನ್ಸ್ ಆಯ್ತು, ಅಂದ್ರೆ ಡೆಸಿಮಲ್ ಆಗಿ ಕನ್ವರ್ಟ್ ಆಗುತ್ತೆ, ಸರಿ ಆಗಲ್ಲ. ನೆಕ್ಸ್ಟ್ 4, 8 ಆಗುತ್ತಾ? 4 ಡಿವೈಡೆಡ್ ಬೈ 8 ಅಂದ್ರೆ 4 1s 4 2s, ಸೊ 0.5 ಆಗುತ್ತೆ. ಸೊ ಆ ತರ ಬರಬಾರ್ದು, ಫ್ರಾಕ್ಷನ್ ಅಥವಾ ಡೆಸಿಮಲ್ ಬರಬಾರ್ದು. ಸೊ ನನಗೆ ಕೇವಲ ಎರಡೇ ಕಂಡೀಷನ್ ಬರೋದು, 4, 2 ಅಂಡ್ 4, 4. ನೆಕ್ಸ್ಟ್ ಮೂರನೇ ಎಲಿಮೆಂಟ್ ಯಾವ್ದಿರೋದು, ನನಗೆ 6 ಇದೆ. ಸೊ ನಾವು ಫಾರ್ 6, 2 6 ಅನ್ನ ನಾನು 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ಬೋದಾ? ಎಸ್, ಡಿವೈಡ್ ಮಾಡ್ಬೋದು. 2 3s 6. 6 ಅನ್ನ ನಾನು 4 ಇಂದ ಡಿವೈಡ್ ಮಾಡ್ಬೋದಾ? ಆಗಲ್ಲ. ಯಾಕೆ ನೋಡಿ, 6 ಡಿವಿಸಿಬಲ್ ಬೈ 4 ಅಂದ್ರೆ 2 3s 2 2s ಫ್ರಾಕ್ಷನ್ಸ್ ಅಲ್ಲಿ ನನಗೆ ಆನ್ಸರ್ ಬರುತ್ತೆ. ಅಂದ್ರೆ ಇದನ್ನ ಕನ್ವರ್ಟ್ ಮಾಡಿದ್ರೆ ನನಗೆ ಡೆಸಿಮಲ್ ಆನ್ಸರ್ ಬರುತ್ತೆ. ಸೊ ಆ ತರ ಬರಬಾರ್ದು. ನೆಕ್ಸ್ಟ್ 6, 6 1s 6 ಆಗುತ್ತೆ. ಸೊ ಕರೆಕ್ಟ್ ಇದೆ. ನೆಕ್ಸ್ಟ್
6,8 ಆಗುತ್ತಾ? ಆಗಲ್ಲ. 6 ಡಿವಿಸಿಬಲ್ ಬೈ 8 ಅಂದ್ರೆ 2 3s 2 4s. ಸೊ 3/4 ಅಂತಂದ್ರೆ ಫ್ರಾಕ್ಷನ್ ಅಲ್ಲಿ ಬರುತ್ತೆ. ಅದನ್ನ ಇನ್ನೂ ಕನ್ವರ್ಟ್ ಮಾಡಿದ್ರೆ ಅಂದ್ರೆ ಸಿಂಪ್ಲಿಫೈ ಮಾಡಿದ್ರೆ ನನಗೆ ಡೆಸಿಮಲ್ ಅಲ್ಲಿ ಬರುತ್ತೆ. ಸೊ ಈ ತರ ಬರಬಾರ್ದು. ಸೊ 6,6 ಲಾಸ್ಟ್. ಸರಿನಾ? ನೆಕ್ಸ್ಟ್ ಫಾರ್ 8 ಅನ್ನ ನಾನು 2 ಇಂದ ಕರೆಕ್ಟ್ ಆಗಿ ಡಿವೈಡ್ ಮಾಡ್ಬೋದಾ? ಎಸ್. 2 4s 8 ಆಗುತ್ತೆ. ನೆಕ್ಸ್ಟ್ 8 ಅನ್ನ ನಾನು 4 ಇಂದ ಡಿವೈಡ್ ಮಾಡ್ಬೋದಾ? ಎಸ್. 4 2s 8 ಆಗುತ್ತೆ. 8 ಅನ್ನ ನಾನು 6 ಇಂದ ಡಿವೈಡ್ ಮಾಡ್ಬೋದಾ? ಆಗಲ್ಲ, ಫ್ರಾಕ್ಷನ್ಸ್ ಬರುತ್ತೆ. 8 ಡಿವೈಡೆಡ್ ಬೈ 6 ಅಂದ್ರೆ 2 4s 2 3s ಆಗುತ್ತೆ. 4/3 ಅಂತಂದ್ರೆ ನನಗೆ ಫ್ರಾಕ್ಷನ್ಸ್ ಅಲ್ಲಿ ಅಥವಾ ಡೆಸಿಮಲ್ ಅಲ್ಲಿ ಬರುತ್ತೆ ಇನ್ನು ಸಿಂಪ್ಲಿಫೈ ಮಾಡಿದ್ರೆ. 8,8 ಆತಾ? ಎಸ್ ಆಗುತ್ತೆ. 8 1s 8. ಸೊ ಈಗ ನನಗೆ ಇವೆಲ್ಲವೂ ಕೂಡ ಆರ್ಡರ್ಡ್ ಪೇರ್ಗಳು ಜನರೇಟ್ ಆಗಿದೆ. ಇವುಗಳನ್ನ ನಾನು ರಿಲೇಷನ್ ಆರ್ ಅಂತ ಕನ್ಸಿಡರ್ ಮಾಡಿ ಅದರೊಳಗಡೆ ಬರಿಬೇಕು. ಸೊ ಯಾವ್ಯಾವ ಇರೋದು? 2,2 ಇದೆ. ನೆಕ್ಸ್ಟ್ 4,2 ಇದೆ. 4,4 ಇದೆ. ನೆಕ್ಸ್ಟ್ 6,2 ಇದೆ. 6,6 ಇದೆ. 8,2 ಇದೆ. 8,4 ಇದೆ. 8,8 ಇದೆ. ಇವಷ್ಟನ್ನು ಕೂಡ ನಾವು ಬರಿಬೇಕಾಗುತ್ತೆ. ಅವ್ರೇನು ಹೇಳಿರೋದು? ರೆಪ್ರೆಸೆಂಟ್ ಇಟ್ ಇನ್ ದ ಡೈಗ್ರಾಫ್. ಡೈಗ್ರಾಫ್ ಅಂತಂದ್ರೆ ಸಿಂಪಲ್, ಡೈರೆಕ್ಟೆಡ್ ಗ್ರಾಫ್. ಯಾವ ಒಂದು ಗ್ರಾಫ್ ಅಲ್ಲಿ ಎಡ್ಜ್ಗಳು ಡೈರೆಕ್ಷನ್ ಅನ್ನ ಹೊಂದಿರ್ತವೆ ಅವುಗಳನ್ನ ನಾವೇನಂತ ಕರಿತೀವಿ? ಡೈರೆಕ್ಟೆಡ್ ಗ್ರಾಫ್. ಡೈರೆಕ್ಟೆಡ್ ಗ್ರಾಫ್ ಅನ್ನ ಶಾರ್ಟ್ ನೋಟ್ ಅಲ್ಲಿ ಯಾವ ರೀತಿ ಕರಿಬಹುದು? ಡೈಗ್ರಾಫ್ ಅಂತ ಕರಿಬಹುದು. ನೋಡಿ, ಇವಾಗ ಒಂದು ವರ್ಟೆಕ್ಸ್ ಇದೆ, ಇಲ್ಲೊಂದು ವರ್ಟೆಕ್ಸ್ ಇದೆ. ಈ ತರ ಒಂದು ಎಡ್ಜ್ ಹೋದ್ರೆ ನೋಡಿ, ಈ ಒಂದು ಎಡ್ಜ್ಗೆ ಡೈರೆಕ್ಷನ್ ಇದೆಯಾ? ಎ ಅನ್ನೋ ವರ್ಟೆಕ್ಸ್ ಇಂದ ಬಿ ಅನ್ನೋ ಒಂದು ವರ್ಟೆಕ್ಸ್ಗೆ ಹೋಗ್ತಾ ಇದೆ. ಏನಾದ್ರೂ ಕೂಡ ನಮ್ಮ ಒಂದು ಗ್ರಾಫ್ ಅಲ್ಲಿ ಇರುವಂತ ಎಡ್ಜಸ್ ಗಳಿಗೆ ಡೈರೆಕ್ಷನ್ ಇದ್ರೆ ಅದನ್ನ ಡೈರೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ಅದೇ ಡೈರೆಕ್ಟೆಡ್ ಗ್ರಾಫ್ ಅನ್ನ ನಾವು ಶಾರ್ಟ್ ಆಗಿ ಏನಂತ ಕರಿಬಹುದು? ಡೈಗ್ರಾಫ್ ಅಂತ ಕರಿಬಹುದು. ಗೊತ್ತಾಯ್ತಾ? ಎಸ್. ಸೊ ಅದನ್ನ ಡಿಸೈನ್ ಮಾಡ್ಬೇಕು. ಯಾವ ರೀತಿ? ವೆರಿ ಸಿಂಪಲ್. ಇಲ್ಲಿ ಕೊಟ್ಟಿರುವಂತ ಎಲಿಮೆಂಟ್ ಗಳನ್ನ ಅಂದ್ರೆ ನಮಗೆ ಕೊಟ್ಟಿರುವಂತ ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ ಗಳನ್ನ ವರ್ಟಿಸಿಸ್ ಗಳಾಗಿ ಕನ್ಸಿಡರ್ ಮಾಡಬೇಕು. 2 4 6 8. ಸರಿನಾ? ನೀವು ಯಾವ್ದನ್ನಾದ್ರೂ ಎಲ್ಲಾದ್ರೂ ಬರಿಬಹುದು. 8 ಇಲ್ಲಿ ಬರೀರಿ, 4 ಇಲ್ಲಿ ಬರೀರಿ, 6 ಎಲ್ಲಾದ್ರೂ ಬರೀರಿ, ಯಾವ ಡಿಸೈನ್ ಅಲ್ಲಾದ್ರೂ ಕೂಡ ಬರ್ಕೋಬಹುದು. ಈಗ ಒಂದೊಂದೇ ನೋಡಿ. 2,2. ಸೊ 2 ಇಂದ ಶುರುವಾಗಿ 2ಗೆ ಬರುತ್ತೆ ಆತರ. 4,2 ಅಂದ್ರೆ 4 ಇಂದ ಶುರುವಾಗಿ 2ಗೆ. 4,4 4 ಇಂದ ಶುರುವಾಗಿ 4ಗೆ. 6,2 6 ಇಂದ 2ಗೆ. 6,6 6 ಇಂದ ಶುರುವಾಗಿ 6ಗೆ. ನೆಕ್ಸ್ಟ್ 8,2 8 ಇಂದ 2ಗೆ. ನೆಕ್ಸ್ಟ್ 8,4 8 ಇಂದ 4ಗೆ. ನೆಕ್ಸ್ಟ್ 8,8 8 ಇಂದ 8ಗೆ. ಸೊ ದಿಸ್ ಈಸ್ ದ ಡೈಗ್ರಾಫ್ ರೆಪ್ರೆಸೆಂಟೇಷನ್ ಫಾರ್ ದ ಗಿವನ್ ಅಂಡ್ ಫಾರ್ ದ ಗಿವನ್ ಕ್ವಶನ್. ಸರಿನಾ? ಈಗ ಎಕ್ಸ್ಟೆಂಡೆಡ್ ಆಗಿ ಅವರು ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ ಕೇಳ್ಬೋದು. ಏನು? ಇಲ್ಲಿ ಇರುವಂತ ಡೈಗ್ರಾಫ್ ಅಲ್ಲಿ ಇದಾವಲ್ಲ ಆ ವರ್ಟಿಸಿಸ್ ಗಳಿಗೆ ಇನ್ ಡಿಗ್ರಿ ಮತ್ತೆ ಔಟ್ ಡಿಗ್ರಿಯನ್ನ ಮೆನ್ಷನ್ ಮಾಡ್ರಿ ಅಂತ ಕೇಳ್ಬೋದು. ಸೊ ಅದನ್ನ ಇವಾಗ ಡಿಸ್ಕಸ್ ಮಾಡೋಣ. ಡಿಗ್ರಿ ಅಂಡ್ ಔಟ್ ಡಿಗ್ರಿ ಆಫ್ ದಿ ಗ್ರಾಫ್ ಅಥವಾ ಡೈಗ್ರಾಫ್ ಅನ್ನ ನಾವು ಟೇಬಲ್ ಫಾರ್ಮೇಟ್ ಅಲ್ಲಿ ಬರೆಯೋಣ. ಫಸ್ಟ್ ಯಾವ ವರ್ಟೆಕ್ಸ್ ಯೂಸ್ ಆಗಿದೆ, ನೆಕ್ಸ್ಟ್ ಅದರ ಇನ್ ಡಿಗ್ರಿ ಎಷ್ಟು ಬರ್ಬೋದು, ನೆಕ್ಸ್ಟ್ ಅದರ ಔಟ್ ಡಿಗ್ರಿ ಎಷ್ಟು ಬರ್ಬೋದು. ಸರಿನಾ? ಪ್ರತಿಯೊಂದನ್ನು ಕೂಡ ಬರಿತಾ ಹೋಗೋಣ. ಯಾಕಂತಂದ್ರೆ ಎಕ್ಸ್ಟೆಂಡೆಡ್ ಕ್ವಶನ್ಸ್ ಅನ್ನ ಕೇಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದ್ರಲ್ಲಿ ಯಾವ ತರದ ಪ್ರಾಬ್ಲಮ್ ಅನ್ನ ಕೇಳಿದ್ರು ಕೂಡ ನೀವು ಬರೆಯಂಗಿರ್ಬೇಕು. ಅದಕ್ಕೋಸ್ಕರ ವರ್ಟೆಕ್ಸ್ ಗಳು ಯಾವ್ಯಾವ ಇರೋದು? ನನಗೆ 2 ಅನ್ನೋ ಒಂದು ವರ್ಟೆಕ್ಸ್ ಇದೆ, 4 ಅನ್ನೋ ಒಂದು ವರ್ಟೆಕ್ಸ್ ಇದೆ, 6 ಅನ್ನೋ ಒಂದು ವರ್ಟೆಕ್ಸ್ ಇದೆ, 8 ಅನ್ನೋ ಒಂದು ವರ್ಟೆಕ್ಸ್ ಇದೆ. ಈಗ ಇನ್ ಡಿಗ್ರಿ ಅಂತ ಅಂದ್ರೆ ಏನು? ವೆರಿ ಸಿಂಪಲ್. ಈಗ ನನ್ನನ್ನೇ ಒಂದು ವರ್ಟೆಕ್ಸ್ ಅಂತ ಅನ್ಕೊಳ್ಳಿ. ನನ್ನ ಕಡೆ ಯಾರೋ ಬರ್ತಾ ಇದ್ರೆ ಅಂದ್ರೆ ಏನಾದ್ರು ಡೈರೆಕ್ಟೆಡ್ ಎಡ್ಜ್ ನನ್ನ ಕಡೆ ಬರ್ತಾ ಇದ್ರೆ ಅದು ಇನ್ ಡಿಗ್ರಿ. ನನ್ನಿಂದ ದೂರ ಹೋಗ್ತಾ ಇದ್ರೆ ಅದು ಔಟ್ ಡಿಗ್ರಿ. ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಈ ತರ ಏನಾದ್ರು ಎಡ್ಜಸ್ ಬರ್ತಾ ಇದ್ರೆ ಏನಾಗಿರುತ್ತೆ? ಅದು ಇನ್ ಡಿಗ್ರಿಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಸರಿನಾ? ಎಷ್ಟು ಈ ತರ ಆರೋಗಳು ಬರ್ತವೆ ಅಂದ್ರೆ ಡೈರೆಕ್ಟೆಡ್ ಎಡ್ಜಸ್ ಅದ್ರ ಕಡೆಗೆ ಅದು ಇನ್ ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಅದರಿಂದ ದೂರ ಹೋಗ್ತಾ ಇದ್ರೆ ಏನಾಗುತ್ತೆ? ಅದು ಔಟ್ ಡಿಗ್ರಿ ಆಗುತ್ತೆ. ಸರಿನಾ? ದಿಸ್ ವಿಲ್ ಬಿ ದ ಇನ್ ಡಿಗ್ರಿ, ದಿಸ್ ವಿಲ್ ಬಿ ದ ಔಟ್ ಡಿಗ್ರಿ. ಹಾಗಾದ್ರೆ ಇಲ್ಲಿ ಸೆಲ್ಫ್ ಲೂಪ್ ಇದೆಯಲ್ಲ, ಅವಾಗ ಏನ್ ಮಾಡ್ಬೇಕು? ಸೊ ಸೆಲ್ಫ್ ಲೂಪ್ ಗಳು ಏನ್ ಗೊತ್ತಾ? ಅವು ಇನ್ ಡಿಗ್ರಿ ಆಗು ಆಕ್ಟ್ ಆಗ್ತವೆ ಮತ್ತೆ ಔಟ್ ಡಿಗ್ರಿ ಆಗು ಕೂಡ ಆಕ್ಟ್ ಆಗ್ತವೆ. ಸರಿನಾ? ಅವು ಇನ್ ಡಿಗ್ರಿಗೆ 1 ಅನ್ನ ಕಾಂಟ್ರಿಬ್ಯೂಟ್ ಮಾಡ್ತವೆ, ಔಟ್ ಡಿಗ್ರಿಗೆ 1 ಅನ್ನ ಕಾಂಟ್ರಿಬ್ಯೂಟ್ ಮಾಡ್ತವೆ. ಅದು ಯಾವ ರೀತಿ ಅಂತ ಇಲ್ಲಿ ಫಿಲ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಈಗ ಮೊದಲನೇ ವರ್ಟೆಕ್ಸ್ ಯಾವ್ದಿರೋದು? ನನಗೆ 2. ಸೊ ಇನ್ ಡಿಗ್ರಿ ಅಂದ್ರೇನು? ಅದ್ರ ಕಡೆ ಎಷ್ಟು ಆರೋಸ್ ಅಥವಾ ಎಡ್ಜಸ್ ಬರ್ತಾ ಇದಾವೆ ಅಂತ? 1 2 3. ಸರಿನಾ? 3 ಆಯ್ತು. ಪ್ಲಸ್ ಇಲ್ಲಿ ಸೆಲ್ಫ್ ಲೂಪ್ ಇರೋದ್ರಿಂದ ಸೆಲ್ಫ್ ಲೂಪ್ ಇನ್ ಡಿಗ್ರಿಗೂ ಕೂಡ 1 ಅನ್ನ ಆಡ್ ಮಾಡುತ್ತೆ, ಔಟ್ ಡಿಗ್ರಿಗೂ ಕೂಡ 1 ಅನ್ನ ಆಡ್ ಮಾಡುತ್ತೆ. ಅಂದ್ರೆ ಇಟ್ ವಿಲ್ ಆಕ್ಟ್ ಎಸ್ ಬೋತ್ ಇನ್ ಡಿಗ್ರಿ ಅಂಡ್ ಔಟ್ ಡಿಗ್ರಿ. ಸರಿನಾ? ಇವಾಗ ಏನ್ ಮಾಡ್ಬೇಕು? 1 ಅನ್ನ ಆಡ್ ಮಾಡ್ಬೇಕು ಸೆಲ್ಫ್ ಲೂಪ್ ಇರೋದ್ರಿಂದ. 3 + 1 ವಿಲ್ ಬಿ 4. ಇನ್ ಡಿಗ್ರಿ ಆಫ್ ದ ವರ್ಟೆಕ್ಸ್ 2 is 4. ನೆಕ್ಸ್ಟ್ ಔಟ್ ಡಿಗ್ರಿ ಏನು? ಇದರಿಂದ ಹೊರಗಡೆ ಯಾವುದು ಹೋಗ್ತಾ ಇಲ್ಲ, 2 ಇಂದ ಹೊರಗಡೆಗೆ ಯಾವುದು ಹೋಗ್ತಾ ಇಲ್ಲ. ಬಟ್ ಸೆಲ್ಫ್ ಲೂಪ್ ಇರೋದ್ರಿಂದ ಇಟ್ ವಿಲ್ ಆಡ್ 1 ಫಾರ್ ದ ಔಟ್ ಡಿಗ್ರಿ ಆಲ್ಸೋ. ಸೊ 1 ಆಗುತ್ತೆ. ಸರಿನಾ? ಯಾವುದೇ ಎಡ್ಜಸ್ ಹೊರಗಡೆ ಹೋಗ್ತಾ ಇಲ್ಲ, ಬಟ್ 1 ಆಡ್ ಆಗುತ್ತೆ. ಯಾವುದಕ್ಕೆ? ಬಟ್ 1 ಆಡ್ ಆಗುತ್ತೆ ಯಾವ ಕಾರಣದಿಂದಾಗಿ? ಸೆಲ್ಫ್ ಲೂಪ್ ಇಂದಾಗಿ. ನೆಕ್ಸ್ಟ್
4ಗೆ ಇನ್ ಡಿಗ್ರಿ ಎಷ್ಟು, ಇದ್ರ ಕಡೆ ಬರ್ತಾ ಇರೋದು ಕೇವಲ 1 ಬರ್ತಾ ಇದೆ, ಮತ್ತೆ ಸೆಲ್ಫ್ ಲೂಪ್ ಇರೋದ್ರಿಂದ ಇನ್ನೊಂದು ಆ್ಯಡ್ ಆಗುತ್ತೆ, 1 + 1 2. ಸರಿನಾ? ನೆಕ್ಸ್ಟ್ ಔಟ್ ಡಿಗ್ರಿ ಎಷ್ಟಾಗುತ್ತೆ, 4 ಇಂದ 1 ಹೊರಗಡೆ ಹೋಗ್ತಾ ಇದೆ, ಸೆಲ್ಫ್ ಲೂಪ್ 1, ಸೊ 1 + 1 2 ಆಗುತ್ತೆ. ಸರಿನಾ? ಇಟ್ ವಿಲ್ ಆಕ್ಟ್ ಆಸ್ ಬೋತ್ ಇನ್ ಡಿಗ್ರಿ ಅಂಡ್ ಔಟ್ ಡಿಗ್ರಿ. ನೆಕ್ಸ್ಟ್ 6ಗೆ, ಸೊ 6ಗೆ ಇನ್ ಡಿಗ್ರಿ ಏನು, ಯಾವುದೋ ಅದ್ರ ಕಡೆ ಬರ್ತಾ ಇಲ್ಲ, ಬಟ್ ಸೆಲ್ಫ್ ಲೂಪ್ ಇದೆ, ಸೊ ಇಟ್ ವಿಲ್ ಆಕ್ಟ್ ಆಸ್ ದ ಇನ್ ಡಿಗ್ರಿ ಆಲ್ಸೋ 1. ನೆಕ್ಸ್ಟ್ ಔಟ್ ಡಿಗ್ರಿ ಎಷ್ಟು, 1 ಹೊರಗಡೆ ಹೋಗ್ತಾ ಇದೆ, ಸೆಲ್ಫ್ ಲೂಪ್ 1, ಸೊ ಟೋಟಲ್ 2. ನೆಕ್ಸ್ಟ್ ಫಾರ್ 8 ಇನ್ ಡಿಗ್ರಿ ಎಷ್ಟು, ಇನ್ ಡಿಗ್ರಿ ಯಾವುದು ಬರ್ತಾ ಇಲ್ಲ ಅದ್ರ ಕಡೆ, ಬಟ್ ಸೆಲ್ಫ್ ಲೂಪ್ ಇರೋದ್ರಿಂದ 1 ಆಗುತ್ತೆ. ನೆಕ್ಸ್ಟ್ ಔಟ್ ಡಿಗ್ರಿ 1 ಹೊರಗಡೆ ಹೋಗ್ತಾ ಇದೆ, 2 ಹೊರಗಡೆ ಹೋಗ್ತಾ ಇದೆ, ಸೆಲ್ಫ್ ಲೂಪ್ 1 ಸೇರಿಸಿ 3. ಸೊ ಈ ತರ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನು ಕೂಡ ನಿಮಗೆ ಕೇಳ್ಬೋದು. ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ. ಮತ್ತೆ ಈ ಮಾಡ್ಯೂಲ್ದು ಫುಲ್ ಎಲ್ಲ ಕಾನ್ಸೆಪ್ಟ್ಗಳನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋಗಳು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇಲಿಸ್ಟ್ ಮುಖಾಂತರ ಲಿಂಕ್ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.